ಇದು ಯಾವ್ದು ದೊಡ್ಡ ಮನೆ ಹುಡುಗ ಮಾಡಿದ್ವಿ. ಇದೆಲ್ಲ ಮಾಡಿ ನಮಗೂ ಒಂದು ಓಕೆಪ್ಪ ದೊಡ್ಡವ್ರ ಜೊತೆಗೆ, ಯಾಕಂದ್ರೆ ನಾವೆಲ್ಲ ನೋಡ್ತಾ ಇದ್ದಿದ್ದು ಅಷ್ಟೇ ಸ್ಟೇಜಲ್ಲಿ. ಅಂದರೆ ಅವ್ರ ಸಿನಿಮಾಗಳು ಮಾಡ್ಬೇಕಂದ್ರೆ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ. ಚೆನ್ನೈ ಮಾಸ್ಟರ್ಗಳೆಲ್ಲ ಇವರೆಲ್ಲ ಬಂದು ಮಾಡ್ಕೊಂಡು ಹೋಗೋರು, ಅವ್ರು ಬರೀ ನೋಡ್ತಾ ಇದ್ದಿದ್ದು ಅಷ್ಟೇ. ನಮಗೆ ಅವಕಾಶ ಸಿಕ್ಕಿದೆಯಲ್ಲ ಅನ್ನೋ ಥರ ಒಂದು ಖುಷಿ ಆಯಿತು ನಮ್ಗೆ ಇದರಲ್ಲಿ. ಅಪ್ಪು ಸರ್ ಏನು ಹೇಳ್ತಿದ್ರು ಸರ್ ನಿಮ್ಮ ಡ್ಯಾನ್ಸನ್ನು ನೋಡಿದಾಗ, ಅವ್ರ ಸಿನಿಮಾಗೆ ನೀವು ಕೊರಿಯೋಗ್ರಫಿ ಮಾಡಿದಾಗ? ನಾವು ಅದೃಷ್ಟ ಮಾಡಿದ್ದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಏನಕ್ಕೆ ಅಂದರೆ ಮೇಡಮ್, ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಾವು ಪಕ್ಕ ಇರಬೇಕು. ಅವ್ರು ಹೆಂಗೆ ಕಲ್ತಿದ್ದಾರೆ ಅಂದರೆ ಮೇಡಮ್, ಅಣ್ಣವರು ಹೆಂಗೆ ಹೇಳ್ಕೊಟ್ಟಿದ್ದಾರೋ ಅದು. ಅಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಒಬ್ಬ ಕ್ಯಾಮ್ರಾಮನ್ ಆಗಲಿ, ಒಬ್ಬ ಡ್ಯಾನ್ಸ್ ಮಾಸ್ಟರ್, ಫೈಟ್ ಮಾಸ್ಟರ್ ಏನು ಹೇಳ್ಕೊಡ್ತಾರೋ ಅದನ್ನೇ ಮಾಡೋದು ಅವರು ಅದನ್ನೇ ಮಾಡೋದು. ಅವರು ತಿರ್ಗಾ ಎಕ್ಸ್ಟ್ರಾ ಏನು ಬೇರೆ ಅದನ್ನೆಲ್ಲ ಮಾಡೋದಿಲ್ಲ, ಜೊತೆಗೆಲ್ಲ ಸೇರಿಸ್ಕೊಂಡು ಹೋಗೋದಿಲ್ಲ. ಬಟ್ ನಾವು ಕರೆಕ್ಟಾಗಿರಬೇಕು, ನಾವು ಕರೆಕ್ಟಾಗಿ ಮಾಡಿ ತೋರಿಸ್ಬೇಕಲ್ಲಿ. ಅಂದರೆ ಮಿರರ್ ಇದ್ದಂಗೆ ಅವರು. ನಾವು ಮಾಡಿ ತೋರಿಸಿದ್ರೆ ಅದನ್ನು ಹಾಗೆ ಮಾಡ್ತಾರೆ ಅವರು. ನೀನು ಕೆಟ್ಟದಂಗೆ ಮಾಡಿದ್ರೆ ಅವರು ಅಲ್ಲಿ ಕೆಟ್ಟದಾಗೆ ಮಾಡ್ತಾರೆ. ಆ ಥರನೇ ಅವರು. ಅಷ್ಟು ಅಂದರೆ ಅವರು ಅಂಥ ಹಾರ್ಟ್ಲಿ, ಅಷ್ಟು ಸಿಂಪಲಿಟಿ, ಅಷ್ಟು ಒಂದು ಇದು ಅವ್ರ ಥರ ಯಾರೂ ಬರೋದಿಲ್ಲ ಮೇಡಮ್. ನಾನು ಏನಕ್ಕೆ ಉದಾಹರಣೆ ಹೇಳ್ತೀನಿ ಒಂದು ವಿಷಯದಲ್ಲಿ. ನಾನು ಕಂಠೀರವದಲ್ಲಿ ಶೂಟಿಂಗ್ಸ್ ಲೊಕೇಶನ್ ನೋಡೋಕೆ ಹೋಗ್ತಿಲ್ಲ, ಏನೋ ಸುಮ್ಮನೆ ಅಲ್ಲಿ ಹೋಗಿರ್ತೀವಿ ಅವ್ರು ಕಂಠೀರವ ಸ್ಟುಡಿಯೋ ಹತ್ರ. ಅವ್ರದ್ದು ಯಾವಾಗಲೂ ಅವರು ಮನೆ ಪೂಜೆ ಮಾಡ್ಕೊಂಬರ್ತಾರೆ, ಫ್ಯಾಮಿಲಿ ಅದೇ ಅವ್ರ ಡ್ಯಾಡಿದು ಮಮ್ಮಿದೆಲ್ಲ ಮಾಡ್ಕೊಂಬರ್ತಾರಲ್ಲ. ಅವ್ರು ಕಾರ್ ಬರಬೇಕಾದ್ರೆ ನಾವೇ ಸ್ವಲ್ಪ ಅವಾಯ್ಡ್ ಆಗ್ತೀವಿ. ಅವ್ರು ಅಲ್ಲಿಂದನೇ ಅಬ್ಸರ್ವ್ ಮಾಡಿರ್ತಾರೆ ನಮ್ಮನ್ನು. ಅಲ್ಲಿ ನಿಂತಿರ್ತೀವಲ್ಲ, ಹೀರೋ ಬರ್ತಾಯಿದ್ರೆ ಆ ಕಡೆ ಒಂದು ಹಂಗೆ ತಿರ್ಕೊಂಬಿಟ್ಟಿರ್ತೀವಿ. ಸುಮ್ಮನೆ ಯಾಕೆ ಹೋಗ್ಬೇಕಾರೆ ಅವ್ರಿಗೆ ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನಾವು ಅಂದ್ಬಿಟ್ಟು ನಾವು ತಿರುಗಿರ್ತೀವಿ. ಅವ್ರು ಹೋಗೋರು ನಿಲ್ಲಿಸ್ಬಿಟ್ಟು ಆಚೆ ಬಂದು ನಮ್ಮ ಹತ್ರ ಮಾತಾಡಿಸಿ, ಮಾಸ್ಟರ್ ಏನು ಮಾಸ್ಟರ್ ಹೇಗಿದ್ದೀರಾ ಮಾಸ್ಟರ್, ಚೆನ್ನಾಗಿದ್ದೀರಾ ಮಾಸ್ಟರ್, ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿಕೊಂಡು ಮತ್ತೆ ಕಾರ್ ಹತ್ಕೊಂಡು ಹೋಗೋರು ಅವರು. ನನಗೆ ಇವತ್ತು ನೆನಪಿದೆ ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಆ ಥರ ಸಿಚುವೇಶನ್ 2-3 ಸರಿ ಆ ಥರ ಆಗಿದೆ. ಅಷ್ಟು ಡೌನ್ ಅರ್ತ್ ಯಾರು ಇರ್ತಾರೆ ಆ ಥರ ಇದರಲ್ಲಿ ಅಂತ. ಅಪ್ಪು ಸರ್ಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ತಿಳಿದಿರೋ ಪ್ರಕಾರ ಅವರು ಎವ್ರಿ ಸಾಂಗಲ್ಲೂ ಏನಾದರೂ ಹೊಸ್ತನನ ನೋಡ್ತಾರೆ, ಸ್ಟೆಪ್ಸ್ಗಳನ್ನು ಏನು ಹೇಳ್ತಾರೆ ಅದನ್ನೇ ಕಲಿತಾರೆ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಕಷ್ಟ ಆಗಿತ್ತಾ ಅವ್ರಿಗೆ? ಹೌದು ಮೇಡಮ್, ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಡ್ತೇವೆ, ಅಯ್ಯೋ ನಾವು ಇವ್ರಿಗೆ ಮಾಡಬೇಕಲ್ಲ ಅಂದರೆ ನಾವು ಅದಕ್ಕಿಂತ 4ರಷ್ಟು ರೆಡಿಯಾಗಿರ್ಬೇಕು, 5ರಷ್ಟು ರೆಡಿಯಾಗಿರಬೇಕು. ಸುಮ್ಮನೆ ಏನೋ ಮಾಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ನಾವು ತುಂಬ ಪ್ರಿಪೇರ್ ಮಾಡಿಕೊಂಡು ಸುಮ್ಮನೆ ಸಿಚುವೇಶನ್ಸ್ ಏನಿದೆ ಅದೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಮಾಡಿಸ್ತಾ ಇದ್ದೀವಿ ನಾವು. ಅವರು ಅದು ಫೈನಲಿ ಇವಾಗ ನೀವು ಒಂದು ಸ್ಟೆಪ್ಸ್ ಅಂತ ನೀವು ಪ್ರಿಪೇರ್ ಆಗಿರ್ತೀರ, ಈ ಸಾಂಗಿಗೆ ಈ ಥರ ಸ್ಟೆಪ್ಸ್ಗಳಂತ. ಆ ಸ್ಟೆಪ್ಸನ್ನು ನಾವು ಸ್ಟಾರ್ ಹೀರೋ ಮೂಲಕ ನಾವು ತೆರೆ ಮೇಲೆ ನೋಡಿದಾಗ ಹೇಗೆ ಅನಿಸುತ್ತೆ ಸರ್, ನೀವು ಮಾಡಿದಂಥ ಸ್ಟೆಪ್ಸ್ಗಳು ನೋಡಿದಾಗ? ನನಗೆ ಅದೇ ತುಂಬ ಖುಷಿ ಆಗುತ್ತೆ. ನಮ್ಗೆ ಇವತ್ತು ನೋಡಿ ಅದು ನೆನಪಿಗೆ ಮಾತ್ರ ಇದೆ ಅಷ್ಟೇ. ನಾವು ಸಮಾಧಾನ ಮಾಡ್ಕೊತೀವಿ ನೋಡ್ಕೊಂಡು, ಅಯ್ಯೋ ನಾವು ಮಾಡಿಸಿದಲ್ವ ಇದು ಅಂತೇಳಿ. ಆ ನೆನಪುಗಳು ಮಾತ್ರ ಉಳಿತದೆ. ಬಟ್ ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಮೇಡಮ್. ಅಲ್ಲೇ ರೆಡಿ ಆಗ್ತಾರೆ. ನಾವೇನು ಹೇಳ್ಕೊಡ್ತೀವಿ ಕಣ್ಣಲ್ಲೇ ನೋಡ್ತಾರೆ, 1-2 ಸಾರಿ ಮಾಡ್ತಾರೆ, ಒಂದು ಸ್ಟೆಪ್ ಆಗ್ತಾರೆ ಅವರು. ತುಂಬ ಪ್ರಾಕ್ಟೀಸ್ ಬೇಕು, ತುಂಬ ಟಫ್ ಆಗಿದೆ ಅಂದಾಗ ಮನೆಗೆ ಕರೆಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಅವರಿಗೆ ಅಷ್ಟೊಂದು ಸಿನಿಮಾಗಳಲ್ಲಿ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ, ನಿಮಗೆ ತುಂಬ ಇಷ್ಟವಾಗಿದ್ದಂಥ ಸಾಂಗ್ ಯಾವುದು ಅಪ್ಪು ಸರ್ದು ನೀವು ಕೊರಿಯೋಗ್ರಫಿ? ನನಗೆ ರಣವಿಕ್ರಮದಲ್ಲಿ 3 ಇಷ್ಟನೇ. ಬಟ್ ನನಗೆ ರಣವಿಕ್ರಮದಲ್ಲಿ ಭಾಳ ಖುಷಿ ಕೊಡ್ತಾ ಅದು ಎಲ್ಲ ಸಾಂಗ್ಸ್ಗಳು ಅದ್ರಲ್ಲಿ ಮಾಡಿರೋದು. ಆಮೇಲೆ ಇದರಲ್ಲೂ ಅಷ್ಟೇ, ಯಾವುದಾದ್ರು ದೊಡ್ಡ ಮನೆ ಹುಡುಗದಲ್ಲೂ ಅಷ್ಟೇ, ರಾಧಿಕಾ ಪಂಡಿತ್ ಮೇಡಮು ಇವರಿಬ್ಬರದ್ದು ಸೆಟ್ ಸಾಂಗ್ ಒಂದು ಮಾಡಿದ್ದೀವಿ. ಅದು ತುಂಬ ಒಂಥರ ಸೊಗಡು ಸಾಂಗ್ಸ್, ಅದು ತುಂಬ ಚೆನ್ನಾಗಿತ್ತು. ಅದನ್ನು ಅಷ್ಟೇ ಭಾಳ ಎಂಜಾಯ್ ಮಾಡಿದ್ದೀವಿ ನಾವು. ಪವರು ಅಷ್ಟೇ. ಆ್ಯಕ್ಚುಲಿ ಪವರ್ ಸಾಂಗ್ ನಾವು ಬಂದುಬಿಟ್ಟು ಅದು ಬೇರೆ ಎಲ್ಲ ಸೆಟಲ್ ಮಾಡಬೇಕಾದ್ರೆ ಸಾಂಗ್ ಅದು ನಾವು ಗೋವಾದಲ್ಲಿ ಮಾಡಿದ್ವಿ. ಆ ಸಾಂಗ್ ಅದು ಒಂದು ಸಾಂಗಲ್ಲಿ ಒಂದು ಮಾತಿದೆ ಸರ್, ಡ್ಯಾನ್ಸ್ ಬರದೇ ಇರೋರ್ಗು ಮುರಳಿ ಮಾಸ್ಟರ್ ಕುಣಿಸ್ಬಿಡ್ತಾರೆ ಅಂತ ಒಂದು ಮಾತಿದೆ. ಹೇಗೆ ಸರ್ ಸಾಧ್ಯ ನಿಮ್ಗೆ ಇದನ್ನೆಲ್ಲ, ಒಬ್ಬರನ್ನ ಡ್ಯಾನ್ಸ್ ಬರದೇ ಇರೋನು ಅದು ಹೆಂಗೆ ನೀವು ಆ ಮೋಡಿ ಮಾಡೋದು ಹೆಂಗೆ ಅಂತ? ನಿಮ್ಮ ಸಿಚುವೇಶನ್ಸ್ ಅಷ್ಟೇ ಮೇಡಮ್. ಅದು ಅಂದರೆ ಇವಾಗ ನನಗೆ ಬರುತ್ತೆ ನಾನು ಕೊಟ್ಟರೆ ಅದು ಆಗೋದಿಲ್ಲ. ಈಗ ಎಲ್ಲೇ ಆಗಲಿ ನಮಗೆ, ಈಗ ನಮ್ಮ ಸ್ಟೂಡೆಂಟ್ಸ್ ನನಗಿನ್ನ ಜೋರಾಗಿ ಮಾಡ್ತಾರೆ, ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಹೆವಿಯಾಗಿ ಮಾಡ್ತಾರೆ. ಅದಕ್ಕೆ ಅಂದ್ಬಿಟ್ಟು ನಾವು ಅಲ್ಲೋಗಿ ಮಾಡ್ಸೋಕ್ಕಾಗೋದಿಲ್ಲ, ಆ ಥರ ಅಲ್ಲ. ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜಿಗೆ ಅವರು ನಾಲ್ಕು ನಾವು ಅಲ್ಲಿ ನೋಡಿ ಬೆಳೆದಿರ್ತೀವಿ, ಅವ್ರ ಜೊತೆಗೆಲ್ಲ ನಾವು ವರ್ಕ್ ಮಾಡಿರ್ತೀವಲ್ಲ, ಅವ್ರ ಸಿಚುವೇಶನ್ಗೆ ಅವರೇ ಇಷ್ಟಪಟ್ಟರೆ, ಇಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ, ಹೆವಿ ಮಾಡ್ತೀನಿ ಅಂದರೆ ನಾವು ಪ್ರಾಕ್ಟೀಸ್ ಕೊಡ್ತೀವಿ ಅವ್ರಿಗೆ ಚೆನ್ನಾಗಿ ಕೊಡ್ತೀವಿ, ಇದನ್ನು ಮಾಡ್ತೀವಿ. ನಾನು ಲೈಟಾಗೆ ಮಾಡಿಲ್ಲ, ಈ ಸಾಂಗ್ ಇಷ್ಟೇ ಮಾಡೋಣ ಹಂಗೆ ಅಂದಾಗ ನಾವು ಅವ್ರ ತಕ್ಕಂತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಇದನ್ನು ಮಾಡ್ತೀವಿ. ಆಮೇಲೆ ಇನ್ನೊಂದು ಗೊತ್ತಾ ಮೇಡಮ್, ಸ್ಕ್ರೀನಲ್ಲಿ ಅದು ಆಭಾಸ ಕಾಣಬಾರ್ದು. ಅದು ಇವಾಗ ನಮಗೆ ಬರ್ತೇವೆ, ನಾವು ಮಾಡಿಸ್ಬಿಟ್ರೆ ಸ್ಕ್ರೀನಲ್ಲಿ ಅದು ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ ಅದು ಅನ್ನೋ ಥರ ಕಾಣಿಸ್ಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರವ್ರ ಸ್ಟೈಲ್ ತಕ್ಕಂತೆ ಅವ್ರವ್ರಿಗೆ ಏನೇನು ಬರುತ್ತೋ ಅದನ್ನು ನಾವು ಮಾಡಿಸ್ತೀವಿ. ಇಂಡಸ್ಟ್ರಿನಲ್ಲಿ ಯಾವ ಹೀರೋಗೆ ನೀವು ಇದುವರೆಗೂ ಕೊರಿಯೋಗ್ರಫಿ ಮಾಡಿಲ್ಲ ಅಂತ ಇದ್ದರೆ ಯಾವ ಹೀರೋ ಆಗಿರ್ಬೋದು? ರಕ್ಷಿತ್ ಶೆಟ್ಟಿ ಅವ್ರಿಗೆ ಮಾಡಿಲ್ಲ, ರಿಷಬ್ ಶೆಟ್ಟಿ ಅವ್ರಿಗೆ ಮಾಡಿಲ್ಲ. ಅವ್ರು ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ 99% ಎಲ್ಲರಿಗೂ ನಾವು ಕೊರಿಯೋಗ್ರಾಫ್ ಮಾಡಿದ್ವಿ. ಎಲ್ಲ ಹೀರೋಗಳು, ರವಿಚಂದ್ರ ಸರ್ಗೂ ಸಿನಿಮಾ ಅವ್ರಿಗೂ ಕೊರಿಯೋಗ್ರಾಫ್ ಮಾಡಿದ್ದೀನಿ.
ಆ ಥರ ಎಲ್ಲ ಹೀರೋಗಳಿಗೂ ಮಾಡಿದ್ವಿ. ಶಿವಣ್ಣಂಗೆ ಅಂತೂ ಈಗಲ್ಲ ತುಂಬ ಸಿನಿಮಾಗಳು ಅವ್ರ ಜೊತೆಗೆ ವರ್ಕ್ ಮಾಡಿದ್ವಿ, ಶಿವಣ್ಣ ಅವ್ರ ಜೊತೆಗೆ. ಇದರಲ್ಲಿ ಹಂಗೆ ನೋಡೋಕ್ಕಾರೆ ಎಲ್ಲ ಹೀರೋಗಳ ಜೊತೆ ವರ್ಕ್ ಮಾಡಿದ್ದೀನಿ ಮೇಡಮ್. 99% ವರ್ಕ್ ಮಾಡಿದ್ದೀನಿ ಹೀರೋಗಳ ಜೊತೆಗೆ. ಈ ಹೀರೋಗಳು ಗೊತ್ತಿಲ್ಲ ಅನ್ನೋದಿಲ್ಲ ನಮಗೆ, ಅದೊಂದು ಅದೃಷ್ಟ ನಮಗೆ, ಅದು ಮಾಡಿದ್ದೀವಿ ನಾವು. ಬಟ್ ಇವರಿಬ್ಬರ ಜೊತೆಗೆ ಇನ್ನೂ ವರ್ಕ್ ಮಾಡಿಲ್ಲ. ಯಾವ ಹೀರೋ ಜೊತೆ ನಿಮಗೆ ಕೆಲಸ ಮಾಡೋಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೋ, ಇವ್ರದಲ್ಲ ಆಕೆ ನಾನು ಮಾಡೋಕ್ಕೆ ರೆಡಿ ಅಂದರೆ ತುಂಬ ಇಷ್ಟ ಆಗುವಂಥ ಹೀರೋ? ಇದೆಲ್ಲ ಹಾಗೇನಿಲ್ಲ, ಎಲ್ಲ ಹೀರೋಗಳ ಜೊತೆ ಮಾಡೋದು ಮೇಡಮ್. ಕೆಲಸ ಕೊಟ್ಟರೆ ನಾವು ಖುಷಿಯಾಗೆ ಮಾಡಬೇಕಲ್ಲ ಮೇಡಮ್. ಯಾವುದೇ ಕೆಲಸ, ಯಾರೇ ಕೆಲಸ ಕೊಟ್ರು ಹೀರೋ ನಮಗೇನಿಲ್ಲ, ಈ ಹೀರೋ ಕೊಟ್ಟರೆ ಈ ಥರ ಮಾಡ್ತೀವಿ, ಆ ಹೀರೋ ಕೊಟ್ಟರೆ ಆ ಥರ ಮಾಡ್ತೀವಿ ಅಷ್ಟೇ ನಮಗೆ. ಅದು ಬಿಟ್ಟರೆ ಎಲ್ಲ ಕೆಲಸನ ಒಂದೇ ಥರ ನೋಡ್ತೀವಿ. ಯಾಕೆ ಎಲ್ಲನೂ ಸಕ್ಸಸ್ ಕೊಡ್ಬೇಕು, ಎಲ್ಲನೂ ಹಿಟ್ ಆಗಬೇಕಂತಲೇ ಮಾಡ್ತೀವಿ. ಆ ಬೇಸ್ ಮೇಲೆ ನಾವು ಮಾಡ್ತೀವಿ. ಈಗ ಯಶ್ ಅವ್ರಿಗೆ ತೊಗೊಳ್ಳಿ, ಬಿಗಿನಿಂಗ್ ಸ್ಟೇಜಲ್ಲಿ ರಾಕಿ ಸಿನಿಮಾ ಮಾಡಬೇಕಂದ್ರೆ 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ನಾವು. ನಮ್ಮ ಮನೆ ಮಾಡಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾಯಿದ್ದು 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ರಾಕಿ ಸಿನಿಮಾದ ಎಲ್ಲ ಸಾಂಗ್ಸ್ಗಳಿಗೂ ಪ್ರಾಕ್ಟೀಸ್ ಮಾಡೇ ನಾವು ಶೂಟಿಗೆ ಹೋಗ್ತಾಯಿದ್ದು. ಈಗ ಹಂಗೆ ಮಾಡೋಕ್ಕಾಗತ್ತಾ? ಈಗ ಹಂಗೆ ಮಾಡೋಕ್ಕಾಗೋದಿಲ್ಲ. ಇದು ನಾನು ಅವ್ರಿಗೆ ಹೇಳಿದ್ದೀನಿ ಅವಾಗ, ಇವಾಗೇನೋ ಪ್ರಾಕ್ಟೀಸಿಗೆ ಬರ್ತಾ ಇದ್ದೀರಾ, ಬಟ್ ದೊಡ್ಡ ಸ್ಟಾರ್ ಆಗೋದ್ರೆ ನೀವು ಎಲ್ಲಿ ಬರ್ತೀರಾ, ಕರೆದ್ರೂ ಬರೋದಿಲ್ಲ ನೀವು ಅಂತ. ಹೇಗೆ ಸರ್ ಯಶ್ ಸರ್ದು ನಿಮ್ಮದು ಬಾಂಡಿಂಗ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು ಮೇಡಮ್. ನಮ್ಮ ಬಿಗಿನಿಂಗ್ ಸ್ಟೇಜಿಂದ ಹಿಡಿದು ನಾವು ಎಲ್ಲ ಒಟ್ಟಿಗೆ ಹೊಂದಿದ್ದು ಅವಾಗಿಂದ. ನಾವು ಅಂದರೆ ರಾಕಿ ಸಿನಿಮಾ ಅಂದರೆ ಒಂದು ಚಿಕ್ಕ ರೂಮ್, ಅಂದರೆ ಡಿಸ್ಕಷನ್ ನಡೀತಾ ಇದ್ದಿದ್ದು ಅಲ್ಲೇ. ಅರಸು ನಾಗೇಂದ್ರ ಅರಸು ಅವರು ಡೈರೆಕ್ಟರ್ ಆ ಸಿನಿಮಾಗೆ. ಒಂಥರ ಫ್ರೆಂಡ್ಲಿಯಾಗೇ ಇದ್ದೀವಿ. ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು, ನಾವು ಎಲ್ಲ ಒಂಥರ ಫ್ರೆಂಡ್ಲಿಯಾಗೆ ಆ ರೂಮಲ್ಲಿ ಇರ್ತಾಯಿದ್ದಿದ್ದು. ಎಲ್ಲ ಈಗಲೂ ನೆನಪಿದೆ. ಪ್ರೊಡ್ಯೂಸರು ಅಷ್ಟೇ ಬರೋರು, ಸಾಂಗ್ ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಒಂದೇ ಸಾಂಗ್ ಅಂತಲೇ ಇದ್ದಿದ್ದು. ನಾನು ಆ್ಯಕ್ಚುಲಿ ಒಂದು ಸಾಂಗ್ ಅಂತಲೇ ಇದ್ದಿದ್ದು ನನಗೆ. ಅದು ಒಂದು ಸಾಂಗ್ ಮಾಡೋಕ್ಕೆ ಅಂದರೆ 2 ಸಾಂಗ್ ಏನೋ ಹೇಳಿದರು. ಬಟ್ ಆಮೇಲೆ ಯಶ್ ಅವರೇ ನನಗೆ ಅದೆಲ್ಲ ಹಾಡುಗಳಿಗೂ ಅವರೇ ನನಗೆ ಅವಕಾಶ ಆಯಿತು. ಅಂದರೆ ಎಲ್ಲರೂ ಟೀಮೇ, ಅಂದರೆ ಏನಂತೀರ, ಈ ಕಡೆ ಎಲ್ಲರಿಗೂ ನನಗೆ ಇಷ್ಟ ಆದರು. ಯಾಕಂದರೆ ಅಂದರೆ ಈ ಕಡೆ ನಾಗೇಂದ್ರ ರಸಗೂ ಇಷ್ಟ ಆಗೋಯ್ತು, ಕ್ಯಾಮ್ರಾಮನ್ಗೆ ಇಷ್ಟ ಆಯಿತು. ಮುರಳಿ ಮಾಸ್ಟರ್ ಮಾಡಲಿ, ಎಲ್ಲ ಸಾಂಗ್ ಅವರೇ ಮಾಡಲಿ ಬಿಡು ಅಂತೇಳಿ ಈ ಥರನೇ ಆಗಿದ್ದು ನನಗೆ. ಎಲ್ಲ ಅವ್ರು ಮಾಡೋ ಸಿನಿಮಾಗಳಲ್ಲೆಲ್ಲ ಹಾಗೇನೆ ನನಗೆ ಆಗಿದ್ದು. ಎಲ್ಲ ಯಾವುದೋ ಒಂದು ಸಾಂಗ್ ಅಂತ ಹೋಗ್ತೀನಿ. ನಿಮಗೆ ರಾಮಾಚಾರಿನೂ ಅಷ್ಟೇ, ಒಂದು ಸಾಂಗ್ ಅಂತಲೇ ಹೋಗಿದ್ದು ನಾನು. ಯಾವುದೋ ಎಣ್ಣೆ ಸಾಂಗು ಇದರಲ್ಲಿ, ಅದರಲ್ಲಿ ಒಂದು ಎಣ್ಣೆ ಸಾಂಗ್ ಇದೆ, ಅದರಲ್ಲಿ ಪ್ಯಾಥೋ ಸಾಂಗ್, ಆ ಸಾಂಗ್ ಅಂತಲೇ ಹೋಗಿದ್ದು. ಬಟ್ ಆ ಸಾಂಗ್ ಆದಮೇಲೆ ಹೀರೋ ಹೇಳಿದ್ರು ಎಲ್ಲ ಸಾಂಗ್ ನೀನೇ ಮಾಡು ಅಂತ ಹೇಳಿದ್ರು. ಇದರಲ್ಲಿ ಅದೆಲ್ಲ ಎಲ್ಲ ಸಾಂಗ್ ನಾನೇ ಮಾಡಿದೆ ಆ ಸಿನಿಮಾದಲ್ಲಿ. ಆ ಸಾಂಗ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೆ ಸೈಮಾ ಅವಾರ್ಡ್ ಕೂಡ ಬಂತು. ಹೌದು, ಸೈಮಾ ಅವಾರ್ಡ್ ಬಂತು. ನನಗೆ ಖುಷಿ ಆಯಿತು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನನಗೆ ಆ್ಯಕ್ಚುಲಿ ಪ್ಯಾರಿಗೆ ಆಗ್ಬಿಡೈತೆ ಬರುತ್ತೆ ಅಂತ ನಾನು ಅವಾಗ ತುಂಬ ಖುಷಿಪಟ್ಟಿದ್ದೆ ಚಾನಲಲ್ಲಿ ನನಗೆ. ಯಾಕಂದರೆ ಆ ಟೈಮಲ್ಲಿ ನನಗೆ ಬರುತ್ತೆ ಅಂತ ಅಂದ್ಕೊಂಡೆ, ಬರಲಿಲ್ಲ ಆ ಟೈಮಲ್ಲಿ. ಹಂಗೆ ಅದೇನಾಯಿತೋ ಗೊತ್ತಿಲ್ಲ, ಅದಕ್ಕೆ ಇದಾಯಿತು, ಏನಪ್ಪ ಇಂಥ ಹಿಟ್ ಕೊಟ್ಟು ಸಾಂಗ್ ಬರಲಿಲ್ಲವಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ತುಂಬ ವರ್ಷಗಳಾದಮೇಲೆ ನನಗೆ ರಾಮಾಚಾರಿ ಸಿನಿಮಾ ಬಂತು ಇದರಲ್ಲಿ. ಬಟ್ ನಂದು ಅವರು ನಿಮಗೇನಂತೀರ ನೋಡಿ ಮೇಡಮ್, ಅವ್ರ ಸಿನಿಮಾಗಳು ಎಲ್ಲ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಅದು 1 ಸಿನಿಮಾ 2 ಸಿನಿಮಾ ಬಿಟ್ಟಿದ್ದೀನಿ ಅಷ್ಟೇ ಅವ್ರದ್ದು, ಯಶ್ ಅವ್ರದ್ದು. ಫಸ್ಟ್ ಬಿಗಿನಿಂಗಿಂದ ಹಿಡಿದು ಇವತ್ತು KGF ಒಂದು ಬಿಟ್ಟು ಒಂದು 3 ಸಿನಿಮಾ ಬಿಟ್ಟಿರ್ಬೋದು ಅಷ್ಟೇ. ಮಿಕ್ಕಿದ ಸಿನಿಮಾಗಳಲ್ಲಿ ಅವ್ರದ್ದೊಂದು 25-30 ಸಾಂಗ್ಗಳು ಅವ್ರದ್ದು ನಾನೇ ಮಾಡಿರ್ತೀನಿ ಇದರಲ್ಲಿ. ಅಷ್ಟೊಂದು ಖುಷಿ, ಅದೊಂದು ಖುಷಿ ಇದೆ ನನಗೆ. ಎಲ್ಲ ಸಾಂಗ್ಸ್ಗಳು ಮಾಡಿರೋದು ಒಂದು ಖುಷಿ ಇದೆ ನನಗೆ. ಸಕ್ಸಸ್ ಕೊಟ್ಟಿದೆ, ತುಂಬ ಸಕ್ಸಸ್ ಕೊಟ್ಟಿದ್ದು ಡ್ರಾಮಾ. ಅವಾಗ ಬಿಗಿನಿಂಗಲ್ಲಿ ಅವ್ರಿಗೂ ಒಂದು ಸಕ್ಸಸ್ ಆಗಿದ್ದು ಅಲ್ಲೇ ಡ್ರಾಮಾದಲ್ಲಿ. ಯೋಗರಾಜ್ ಭಟ್ರು ಸಿನಿಮಾದಲ್ಲಿ ತುಂಡೈಕ್ಲ ಸವಾಸ ಸಾಂಗ್, ಒಂದು ಮಾಂಟೇಜ್ ಸಾಂಗ್ ಥರ, ಅದು ಡ್ಯಾನ್ಸು ಮಾಂಟೇಜು. ಆ ಸಾಂಗ್ ನನಗೆ ಹಿಟ್ ಕೊಡ್ತಾ ಇದ್ರಲ್ಲ. ಅದಾದಮೇಲೆ ನನಗೆ ಗೋವಿಂದನ ಮಗ ನನಗೆ ಹಿಟ್ ಆಗಿತ್ತಲ್ವ ಆ ಸಿನಿಮಾ. ಅದರಿಂದ ನಮಗೆ ಪವನ್ ಅಡಿಯವರು ಆ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ಅವ್ರ ಜೊತೆ ಗೂಗ್ಲಿ ಮಾಡೋಕ್ಕೆ. ಆ ಗೂಗ್ಲಿಲಿ ಎಲ್ಲ ಹಾಡುಗಳು ನಾನೇ ಕೊರಿಯೋಗ್ರಫಿ ಮಾಡಿದೆ ಅದರಲ್ಲಿ. ಅದು ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ನನಗೆ ಇದರಲ್ಲಿ. ಅದಾದಮೇಲೆ ರಾಜಾವಲಿಯಲ್ಲಿ ಒಂದೇ ಒಂದು ಸಾಂಗ್ ಮಾಡೋಕ್ಕೆ ಹೋಗಿದ್ದು ನಾನು. ಒಂದೇ ಒಂದು ಸಾಂಗೇ ನಾನು ಕರೆಸಿದ್ದು ಇದರಲ್ಲಿ. ಯಶ್ ಅವರು ಒಂದು ಸಾಂಗ್ ಇದೆ ಬಂದು ಮಾಡಿಕೊಡು ಅಂತ ಹೇಳಿದ್ರು. ಅಲ್ಲಿ ಹೋಗಿದ್ದೆ, ಸಿಚುವೇಶನ್ ಕೇಳಿದೆ, ಚೆನ್ನಾಗಿದೆ ಸಿಚುವೇಶನ್ ಸಾಂಗ್ ಬಂದುಬಿಟ್ಟೆ. ಆಮೇಲೆ ನೋಡ್ತೀನಿ ಎಲ್ಲ ಸಾಂಗ್ಸು ಡೈರೆಕ್ಟ್ರು ಗುರುದೇಶ್ ಪಾಂಡೆ ಅವರು ಎಲ್ಲ ಸಾಂಗ್ ನೀನೇ ಮಾಡಬೇಕು ಈ ಸಾಂಗ್, ಎಲ್ಲ ಸಾಂಗು ಅಂತ. ಏನಾಯ್ತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಸಾಂಗ್ ನೀನೇ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಎಲ್ಲ ಸಾಂಗ್ ನಾನೇ ಮಾಡಿದೆ ಆ ಸಿನಿಮಾದಲ್ಲಿ. ರಾಮಾಚಾರಿಯಲ್ಲಿ ನನಗೂ ಸಂತೋಷ್ ರಾಮ್ಗೂ ಪರಿಚಯ ಇಲ್ಲ ಡೈರೆಕ್ಟ್ರಿಗೆ. ನನ್ನ ಕರ್ಕೊಂಡೋಗಿದ್ದೆ ಯಾರೋ ಯಶ್ ಅವ್ರ ಮುಖಾಂತರ ಹೋಗಿ ಮಾಡಿದೆ ಸಿನಿಮಾದಲ್ಲಿ. ಅದು ಎಲ್ಲ ಸಾಂಗ್ಸ್ಗಳು ಹಿಟ್ ಆಯಿತು. ನನಗೆ ಒಳ್ಳೆ ಸಕ್ಸಸ್ಸು ಸಿಗ್ತಾ ಆ ಸಿನಿಮಾದಿಂದ. ನನಗೆ ಒಂದು ಇದಾಯಿತು ನನಗೆ. ಬಟ್ ನಮ್ಮ ಶ್ರಮ ಅಲ್ಲಿ ಕಾಣ್ತು ನಮಗೆ ಎಲ್ಲ ಇದರಲ್ಲಿ. ಅದೇ ಕಂಟಿನ್ಯೂಷನ್ ಆಗೇನೆ ಮಾಡ್ಕೊಂಡ್ಬಂದಿದ್ದು. ಅದಾದಮೇಲೆ ಸುದೀಪ್ ಸರ್ದು ಜಸ್ಟ್ ಮಾತಲ್ಲಿ ಸಿನಿಮಾದಲ್ಲಿ ಒಂದು ಸಾಂಗ್ ಕೂಡ ನೀವೇ ಕೊರಿಯೋಗ್ರಫಿ ಮಾಡಿದ್ದು. ಇದು ರೀಸೆಂಟಾಗಿ ಸುದೀಪ್ ಸರ್ ಒಂದು ಹೇಳಿದ ಮಾತು ಕೂಡ, ನಾನು ಇಷ್ಟು ವರ್ಷ ನಡ್ಕೊಂಡೇ ಡ್ಯಾನ್ಸ್ ಮಾಡಿಬಿಟ್ಟೆ ಅಂತ ಏನೋ ಒಂದು ಮಾತು ಹೇಳಿದರು. ಅವರನ್ನು ನೀವು ಡ್ಯಾನ್ಸ್ ಕೂಡ ಮಾಡಿಸಿದಂತೆ ಎಲ್ಲೋ ಒಂದು ಸ್ಟೆಪ್ಸ್ ಹಾಕಿದ್ರಿ. ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಅಂತೂ ಇದ್ದೇ ಇರುತ್ತೆ. ಮತ್ತು ಜಸ್ಟ್ ಮಾತಲ್ಲಿ ಸಾಂಗ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು.
ಅದೊಂದು ರಿವರ್ಸ್ ಕಾನ್ಸೆಪ್ಟ್ ಆಗಿ ಮಾಡಿದ್ದು, ಅದು ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಮೇಡಮ್ ಆ ಟೈಮಲ್ಲಿ ನನಗೆ ಅಸೋಸಿಯೇಟ್ ಡೈರೆಕ್ಟ್ರು ಫೋನ್ ಮಾಡಿ ಈ ಥರ ಸುದೀಪ್ ಸರ್ ಕರೀತಾರೆ. ನನಗೆ ಶಾಕ್ ಆಗೋದು, ಸುದೀಪ್ ಸರ್ ಕರೀತಾ ಇದ್ದಾರಾ ಅಂತ. ಅಯ್ಯೋ ಅಂದ್ಬಿಟ್ಟು ಎದ್ದು ಬಿದ್ದು ಹೋದೆ ನಾನು. ಅವಾಗ ಅವ್ರು ಮನೇಲೆ ಕರೆಸಿದ್ರು, ಹೋಗಿ ಕೂತ್ಕೊಂಡು ಮಾತಾಡಿದ್ವಿ. ನಾವು ಕರೆದ್ರು, ಈ ಥರ ನೋಡಪ್ಪ ಒಂದು ಸಾಂಗ್ ಇದೆ, ಒಂಥರ ಏನೋ ಡಿಫ್ರೆಂಟಾಗಿ ಮಾಡಬೇಕು, ಅದು ಏನಾದರೂ ಒಂದು ಹೊಸ ಕಾನ್ಸೆಪ್ಟ್ ಇದ್ದರೆ ಹೇಳು ಅಂದರು. ನನಗೆ ಅವಾಗ ಒಂದು ಕಾನ್ಸೆಪ್ಟ್ ಇತ್ತು, ಒಂದು ರಿವರ್ಸಲ್ಲಿ, ಅಂದರೆ ಹೀರೋ ಮುಂದೆ ಹೋಗ್ತಾ ಇದ್ರೆ ಮಿಗ್ದವರೆಲ್ಲ ಹಿಂದೆ ರಿವರ್ಸಲ್ಲಿ ಹೋಗ್ತಾ ಇರಬೇಕು ಎಲ್ಲ ಇದರಲ್ಲಿ. ಅದನ್ನು ತೋರಿಸಿದ ತಕ್ಷಣ ಅವ್ರಿಗೆ ಖುಷಿ ಆಗೋಯ್ತು. ಅಲ್ಲೇ ಓಕೆ ಅಂದರು. ಓಕೆ ನೀವು ಪ್ರಿಪೇರ್ ಮಾಡ್ಕೊಂಬಿಡು ಅಂತೇಳಿ 8 ದಿವಸ ನಾವು ಮಾಡಿದ್ವಿ ಆ ಸಾಂಗ್ನ. ನಾವು ಮುಗಿದಾದ್ಮೇಲೆ ನಾನು ಒಂದು ಪ್ರೆಸ್ ಮೀಟಲ್ಲಿ ಸುದೀಪ್ ಸರೇ ನನ್ನ ಬಗ್ಗೆ ಅಲ್ಲಿ ಹೇಳಿದಾಗ ನಾನು ತುಂಬ ಖುಷಿ ಆಗೋಯ್ತು. ನಾನು ಇರಲಿಲ್ಲ, ಬಟ್ ಅವರು ಇದು ಕ್ರೆಡಿಟ್ಸ್ ಎಲ್ಲ ಮುರಳಿಗೆ ಹೋಗಬೇಕು ಅಂತ ಹೇಳಿದ್ರು. ಡ್ಯಾನ್ಸ್ ಮಾಸ್ಟರ್ ಕೊರಿಯೋಗ್ರಾಫರ್ ಮುರಳಿಗೆ ಹೋಗಬೇಕು, ಯಾಕಂದರೆ ಈ ಕಾನ್ಸೆಪ್ಟನ್ನ ಕೊಟ್ಟಿದ್ದೆ ಮುರಳಿ. ಇದು ನನಗೆ ಅಂದರೆ ಒಬ್ಬ ಹೀರೋ ಹೇಳಿದಾಗ ನಮ್ಗೆ ಏನಾಗುತ್ತೆ ಮೇಡಮ್, ಬಹಳ ಖುಷಿ ಆಗ್ಬಿಡುತ್ತೆ ನಮಗೆ. ಏನಂದರೆ ಅವ್ರ ಕೈಯಿಂದ ನಮಗೊಂದು ಕ್ರೆಡಿಟ್ ಸಿಗ್ತಲ್ಲ. ಯಾಕಂದರೆ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇಲ್ಲ ಅಂತಲ್ಲ, ಬಟ್ ಇವರು ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಆಯಿತು. ನಮಗೆ ಅವ್ರು ಹೇಳಿದಾಗ ಪರವಾಗಿಲ್ಲಪ್ಪ, ಈ ನಮ್ಮ ಸುದೀಪ್ ಸರ್ ನಮಗೆ ನಮ್ಮ ಬಗ್ಗೆ ಹೇಳಿದ್ರಲ್ಲ, ಸ್ಟೇಜ್ ಮೇಲೆ ಹೇಳಿದ್ದಾರೆ. ಅದನ್ನು ನನಗೆ ಫೋನ್ ಮಾಡಿ ತುಂಬ ಜನ ಹೇಳಿದ್ರು, ನಿನ್ನ ಬಗ್ಗೆ ಸುದೀಪ್ ಸರ್ ಹೇಳಿದ್ದಾರೆ ನೋಡು, ಈ ಥರ ಇದರಲ್ಲಿ ಚಾನಲಲ್ಲಿ ಈ ಥರ ಆ ಸಾಂಗ್ ಜಸ್ಟ್ ಮತ್ತಲ್ಲಿ ರಿವರ್ಸ್ ಸಾಂಗ್ ಬಗ್ಗೆ ಎಲ್ಲ ನೀನೇ ಮಾಡಿಸಿದ್ದು, ಆದರೆ ರಿವರ್ಸ್ ಕಾನ್ಸೆಪ್ಟಲ್ಲಿ ಎಲ್ಲ ಹೇಳಿಸಿದ್ದು ಅಂತ ಹೇಳಿದ್ರು ಅಂತ ಹೇಳಿದ್ರೆ ನನಗೆ ಖುಷಿ ಆಯಿತು. ಇದರಲ್ಲಿ ಅದಾದಮೇಲೆ ವಿಲ್ಲನ್ ಮಾಡಿದ್ವಿ ನಾವು. ವಿಲ್ಲನ್ ಮಾಡಿದಾಗ ಡ್ಯಾನ್ಸ್, ಒಂದು ಚಿಕ್ಕ ಡ್ಯಾನ್ಸ್ ನಂಬರ್ ಮಾಡಿದ್ವಿ. ಅದರಲ್ಲಿ ಅವ್ರ ಜೊತೆ ಮಾಡ್ಬೇಕಾದ್ರೆ ಒಂದು ಕಂಫರ್ಟಬಲ್ ಝೋನ್ ಇರುತ್ತೆ, ಬಟ್ ತುಂಬ ನಾವು ಅಲ್ಲಿ ಕೇರ್ಫುಲ್ಲಾಗಿ ಮಾಡ್ಬೇಕು. ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ಸುದೀಪ್ ಸರ್ ಜೊತೆಗೆ ಎಲ್ಲನೂ ತಿಳ್ಕೊಂಡು ಇದೆಲ್ಲ ಹಂಗಲ್ಲ ಅಂತ ಹೇಳೋ ಕೆಪಾಸಿಟಿ ಇರಬೇಕು, ಮಾಡಬೇಕು ಕೆಲಸ. ಹೇಗೆ ಸುದೀಪ್ ಸರ್ನ ಕುಣಿಸೋದು ಕಷ್ಟನಾ ಹೇಗೆ ಸರ್ ಆಗಿದೆ? ಇಲ್ಲ ಮೇಡಮ್, ಮಾಡುತ್ತೆ. ಅವ್ರು ಚೆನ್ನಾಗಿ ಮಾಡ್ತಾರೆ ಮೇಡಮ್, ಡ್ಯಾನ್ಸ್ ಮಾಡ್ತಾರೆ. ಅವರು ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಅವ್ರದ್ದು ಯಾಕಂದ್ರೆ ತುಂಬ ಅವರು ಡೈರೆಕ್ಷನ್ ಮಾಡಿ, ಅವರು ತುಂಬ ಕ್ಯಾಮ್ರಾ ವರ್ಕ್ ಎಲ್ಲ ಗೊತ್ತಿರೋದ್ರಿಂದ ಅವ್ರ ಹತ್ರ ಕೆಲಸ ಮಾಡೋದು ತುಂಬ ತಿಳುವಳಿಕೆಯಿಂದ ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಇದರಲ್ಲಿ ಅದು ಅಲ್ಲದೆ ನೀವು ರಂಗಿತರಂಗದಲ್ಲಿ 2 ಸಾಂಗನ್ನು ನೀವೇ ಕೊರಿಯೋಗ್ರಫಿ ಮಾಡಿರಿ. ಅದು ಬಾಹುಬಲಿಗೆ ಕಾಂಪಿಟೇಟ್ ಮಾಡಿತ್ತು ಸಾಂಗು. ಹೇಗಿತ್ತು ಸರ್ ಅದು? ಬಾಹುಬಲಿ ಅನ್ನೋದೇ ಒಂದು ಆ ಥರ ಕ್ರೇಜ್ ಇತ್ತು. ಅದು ಆ ಸಿನಿಮಾಗೆ ಆಪೋಸಿಟ್ ಆಗಿ ನೀವು ರಂಗಿತರಂಗ ಮಾಡಿದ್ರಿ, ಒಳ್ಳೆ ಹಿಟ್ ಕೂಡ ಕೊಟ್ಟಿದ್ರಿ ಸಾಂಗ್ಗಳು. ಹೌದು ಮೇಡಮ್. ಅದು ರಂಗಿತರಂಗ ಬಂದ್ಬಿಟ್ಟು ಅವರು ಫಸ್ಟ್ ಹೊಸ ಡೈರೆಕ್ಟ್ರ್, ಅದು ಫಸ್ಟ್ ಸಿನಿಮಾ ಅವ್ರದ್ದು. ಅವಾಗ ನಾನು ಅದೇ ಹೇಳಿಲ್ಲ ಮೇಡಮ್, ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದವ್ರ ಜೊತೆಗೆ ತುಂಬ ನನಗೆ ಇದಾಗಿದೆ. ಅದರಲ್ಲಿ ಈ ಸಿನಿಮಾವನ್ನು ಮಾಡಿದ್ದು ನನಗೆ ನಮ್ಮ ಮದರಂಗಿ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿರೋದು, ಮುರುಳಿ ಮಾಸ್ಟ್ರಿಗೆ ಇದ್ದಾರೆ ನೋಡಿ, ನಿಮಗೆ ಅವ್ರು ಕೇಳಿದ್ದಾರೆ, ಯಾರು ಬೆಂಗಳೂರು ಒಳ್ಳೆ ಮಾಸ್ಟರ್ಸ್ ಯಾರಾದಿದ್ದರೆ ಹೇಳು, ಅಂದರೆ ಯಾರೋ ಮಾಸ್ಟರ್ ಇದ್ದರೆ ಹೇಳು, ಚೆನ್ನಾಗಿ ನಮ್ಮ ಕಂಫರ್ಟಬಲ್ ಮಾಡೋಂಥದ್ದಾಗ ಅವರು ನನ್ನ ಹೆಸರು ಹೇಳಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರು. ಆವಾಗ ನಾವು ಇವರೆಲ್ಲ ಒಟ್ಟಿಗೆ ಕೂತು ಅವ್ರು ಲ್ಯಾಪ್ಟಾಪಲ್ಲಿ ತೋರಿಸಿದ್ರು ನನಗೆ. ಅವ್ರು ಸಿನಿಮಾ ಮಾಡಿರೋದು ಸ್ಟೈಲ್ನ ನಂಗೆ ತೋರಿಸಿದ್ರು. ನಾನು ಸಿನಿಮಾ ನೋಡಿ ಈ ಥರ ಇದೆ ಹೇಗಿದೆ ಅಂತ. ಈಗ ಅವ್ರ ಕ್ವಾಲಿಟಿಯ ಕ್ವಾಂಟಿಟಿ ನೋಡಿದಾಗ ಇದು ನಾವು ಅದನ್ನು